ಒಂದು ದಟ್ಟವಾದ ಹಸಿರು ತುಂಬಿದ ಕಾಡಿತ್ತು. ಅಲ್ಲಿ ಸಿಹಿಯಾದ ಗಾಳಿ ಬೀಸುತ್ತಿತ್ತು. ಅದೇ ಕಾಡಿನ ಒಂದು ಎತ್ತರದ ಮರದ ಮೇಲೆ ರೇಣು ಎಂಬ ಶ್ರಮಜೀವಿ ಹಕ್ಕಿ ತನ್ನ 2 ಮುದ್ದಿನ ಮಕ್ಕಳಾದ ಚಿಂಟು ಮತ್ತು ಮೀನಾ ಜೊತೆ ವಾಸಿಸುತ್ತಿತ್ತು. ರೇಣುವಿಗೆ ಒಂದು ಚಿಕ್ಕ ಸ್ಟಾಲ್ ಇತ್ತು. ಅಲ್ಲಿ ಅವಳು ಕಬ್ಬಿನ ರಸವನ್ನು ಮಾರುತ್ತಿದ್ದಳು. ಅವಳ ಗ್ರಾಹಕರಾಗಿದ್ದವರು ಯಾವಾಗಲೂ ಶಾಂತಿಯಿಂದ ಬರುತ್ತಿದ್ದ ಪಾರಿವಾಳ ಮತ್ತು ತುಂಬ ಮಾತನಾಡುತ್ತಿದ್ದ ಲೂಸಿ ಪಾರಿವಾಳ. ರೇಣು ಸಹೋದರಿ, ಒಂದು ಗ್ಲಾಸ್ ಸಿಹಿಯಾದ ತಣ್ಣನೆಯ ರಸ ಕೊಡಿ, ಬಿಸಿಲು ತುಂಬಾ ಇದೆ. ಈಗ ತೆಗೆದುಕೊಳ್ಳಿ ಪಾರಿವಾಳ ಸಹೋದರ. ಮೀನಾ, ಬೇಗನೆ ಐಸ್ ಹಾಕು. ಹೌದಾ ಅಮ್ಮ. ಆದರೆ ಕಾಡಿನಲ್ಲಿ ರೇಣುವಿನ 2 ಶತ್ರುಗಳೂ ಇದ್ದರು. ಕಪ್ಪು ಕಾಗೆ ಮತ್ತು ಅವನ ಹೆಂಡತಿ ಗೌರಿ ಕಾಗೆ. ಅವರು ರೇಣುವಿನ ಪ್ರಗತಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುತ್ತಿದ್ದರು. ನೋಡು, ಹೇಗೆ ಮಜಾ ತೆಗೆದುಕೊಳ್ಳುತ್ತಿದ್ದಾರೆ. ಈ ಹಕ್ಕಿ ಕೂಡ ಅಷ್ಟೇ, ಯಾವಾಗಲೂ ಏನಾದರೊಂದು ಹೊಸತನ್ನು ಮಾಡುತ್ತಲೇ ಇರುತ್ತಾಳೆ. ಹೌದು, ಇನ್ನು ಸ್ವಲ್ಪ ದಿನದಲ್ಲಿ ಹವಾಮಾನ ಬದಲಾಗಲಿ. ಇವಳ ಈ ತಣ್ಣನೆಯ ಕಬ್ಬಿನ ರಸವನ್ನು ಯಾರು ಖರೀದಿಸುತ್ತಾರೆ? ಮತ್ತು ಗೌರಿ ಕಾಗೆ ಹೇಳಿದಂತೆಯೇ ಕೆಲವೇ ದಿನಗಳಲ್ಲಿ ಕಾಡಿನಲ್ಲಿ ಚಳಿ ವೇಗವಾಗಿ ಹೆಚ್ಚಾಯಿತು. ಗಾಳಿಯಲ್ಲಿ ಕಬ್ಬಿನ ರಸದ ಶೀತಲತೆಯು ಈಗ ಯಾರಿಗೂ ಇಷ್ಟವಾಗುತ್ತಿರಲಿಲ್ಲ. ರೇಣು ಸಹೋದರಿ, ಈ ರಸವಂತೂ ತುಂಬ ತಣ್ಣಗಿದೆ, ಕುಡಿಯುವ ಧೈರ್ಯವಾಗುತ್ತಿಲ್ಲ. ಈಗ ಬೇಸಿಗೆ ಬರುವುದಕ್ಕಾಗಿ ಕಾಯಬೇಕಾಗಿದೆ. ಹೌದು ಲೂಸಿ, ನನ್ನ ಚಿಂತೆ ಕೂಡ ಇದೆ. ಯಾವ ಗ್ರಾಹಕರೂ ಬರುತ್ತಿಲ್ಲ. ಈಗೇನು ಮಾಡೋದು? ರೇಣು ತುಂಬ ಚಿಂತಿತಳಾಗಿದ್ದಳು. ಸಂಜೆಯ ವೇಳೆ ಅವಳು ಬೇಸರದಿಂದ ಕುಳಿತಿದ್ದಾಗ ಆಗ ಅವಳ ಮಗಳು ಚಿಂಟು ತನ್ನ ತಾಯಿಯನ್ನು ನೋಡಿದಳು. ಅಮ್ಮ, ಬೇಸರ ಮಾಡ್ಕೊಳ್ಬೇಡ, ನಾನೇನಾದ್ರೂ ಯೋಚಿಸ್ತೇನೆ. ಹೌದು ಅಮ್ಮ, ನೀನೇಕೆ ಸುಮ್ಮನೆ ಕೂರ್ತಿದ್ದೀಯೇ? ನನಗೆ ಒಂದು ಅದ್ಭುತ ಉಪಾಯ ಹೊಡೆದಿದೆ. ಅಮ್ಮ, ಇದು ಚಳಿಗಾಲ. ಜನರು ತಣ್ಣನೆಯ ರಸಕ್ಕಿಂತ ಬಿಸಿ ಬಿಸಿಯಾದ ಏನನ್ನಾದ್ರೂ ತಿನ್ನಲು ಬಯಸುತ್ತಾರೆ. ನಾವು ಏಕೆ ಬಿಸಿ ಬಿಸಿಯಾದ ಕರಕಲು ಪಕೋಡಗಳನ್ನು ಮಾರಾಟ ಮಾಡಲು ಶುರು ಮಾಡಬಾರದು? ಪಕೋಡೆಗಳ? ಆದರೆ ಚಿಂಟು, ಇದು ತುಂಬ ಶ್ರಮದಾಯಕ ಕೆಲಸ ಮತ್ತು ಅದಕ್ಕಿಂತ ಮುಖ್ಯವಾಗಿ ನನ್ನ ಬಳಿ ಪಕೋಡೆ ಮಾಡಲು ಸಾಮಾನುಗಳನ್ನು ಖರೀದಿಸಲು ಹಣವಿಲ್ಲ. ಮೀನಾ ಸೋಲನ್ನು ಒಪ್ಪುವವಳಾಗಿರಲಿಲ್ಲ. ಅವಳು ತಕ್ಷಣ ತನ್ನ ಅಜ್ಜಿಯ ಬಳಿಗೆ ಹೋದಳು. ಅವರು ಹತ್ತಿರದ ಇನ್ನೊಂದು ಮರದ ಮೇಲೆ ವಾಸಿಸುತ್ತಿದ್ದರು. ಅಜ್ಜಿ, ಅಜ್ಜಿ, ನನ್ನ ಅಮ್ಮನ ಅಂಗಡಿ ಮುಚ್ಚಿ ಹೋಗಿದೆ. ನೀವು ನನಗೆ ಸಹಾಯ ಮಾಡ್ತೀರಾ? ಅರೆ ನನ್ ಮುದ್ದಿನ ಮೀನಾ, ಖಂಡಿತ ಸಹಾಯ ಮಾಡ್ತೇನೆ. ಇದನ್ನು ತೆಗೆದುಕೊಳ್ಳಿ. ಇವು ನನ್ನ ಬಳಿ ಇರುವ ಸ್ವಲ್ಪ ಹಣ. ಇದನ್ನು ತೆಗೆದುಕೊಂಡು ಹೋಗಿ ಮತ್ತು ನಿಮ್ಮ ಅಮ್ಮನಿಗೆ ಸಹಾಯ ಮಾಡಿ. ಮೀನಾ ಹಣ ತೆಗೆದುಕೊಂಡು ಹಿಂದಿರುಗಿದಳು. ರೇಣುವಿನ ಕಣ್ಣುಗಳಲ್ಲಿ ಈಗ ಒಂದು ಹೊಸ ಭರವಸೆ ಇತ್ತು. ಮರುದಿನ ರೇಣು, ಚಿಂಟು ಮತ್ತು ಮೀನಾ ಒಟ್ಟಾಗಿ ತಮ್ಮ ಕಬ್ಬಿನ ರಸದ ಸ್ಟಾಲನ್ನು ಪಕೋಡೆ ಅಂಗಡಿಯಾಗಿ ಬದಲಿಸಿದರು. ವಾ, ಬಿಸಿ ಎಣ್ಣೆ ಶಬ್ದ ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ. ಎಣ್ಣೆಯ ಝಣಝಣ ಸದ್ದು ಮತ್ತು ಪಕೋಡಗಳ ಸುಗಂಧವು ಇಡೀ ಕಾಡಿನಲ್ಲಿ ಹರಡಿತು. ಕಪ್ಪು ಕಾಗೆ ಮತ್ತು ಗೌರಿ ಕಾಗೆ ದೂರದಿಂದ ಇದೆಲ್ಲವನ್ನೂ ನೋಡುತ್ತಿದ್ದರು. ಇದೇನು ಇದು? ಪಕೋಡದ ಸುಗಂಧ ಅನ್ಸುತ್ತೆ ರೇಣು ಮತ್ತೆ ಏನಾದ್ರೂ ಹೊಸದನ್ನ ಶುರು ಮಾಡಿದ್ದಾಳೆ. ಬೇಗನೆ ಪಾರಿವಾಳ ಮತ್ತು ಲೂಸಿ ಪಾರಿವಾಳ ಬಿಸಿ ಬಿಸಿ ಪಕೋಡೆಗಳನ್ನು ತಿನ್ನಲು ತಲುಪಿದರು. ವಾ ರೇಣು ಸಹೋದರಿ, ಎಂತಹ ರುಚಿ! ಇದು ಕಬ್ಬಿನ ರಸಕ್ಕಿಂತಲೂ ಹೆಚ್ಚು ಅದ್ಭುತವಾಗಿದೆ. ಈ ಚಳಿಯಲ್ಲಿ ಬಿಸಿ ಪಕೋಡೆಗಳನ್ನು ತಿನ್ನುವ ಮಜವೇ ಬೇರೆ. ಖಂಡಿತ. ಮತ್ತು ಈ ಹಸಿರು ಚಟ್ನಿ, ಹಾ ಮಜಾ ಬಂತು. ಈ ರಾಜಮರ್ಯಾದೆಯ ಅದ್ಭುತ ವಿಚಾರ ನಿನಗೆಲ್ಲಿಂದ ಬಂತು? ಈ ಎಲ್ಲ ಅದ್ಭುತವು ನನ್ನ ಮಗಳು ಮೀನಾ ಮತ್ತು ಚಿಂಟು ಅವರದ್ದು. ರೇಣುವಿನ ಪಕೋಡೆ ಅಂಗಡಿ ಎಷ್ಟು ಯಶಸ್ವಿಯಾಯಿತೆಂದರೆ ಕಪ್ಪು ಕಾಗೆ ಮತ್ತು ಗೌರಿ ಕಾಗೆ ಕೂಡ ಅಲ್ಲಿಗೆ ಬರುವುದನ್ನು ತಡೆಯಲು ಸಾಧ್ಯವಾಗಲಿಲ್ಲ. ರೇಣು, 1 ಪ್ಲೇಟ್ ಅತ್ಯಂತ ಗರಿಗರಿಯಾದ ಪಕೋಡೆಗಳನ್ನು ಕೊಡಿ. ನಿಮ್ಮ ಪಕೋಡೆಗಳು ಅತ್ಯುತ್ತಮ ಎಂದು ಕೇಳಿದ್ದೇನೆ. ಖಂಡಿತ ಕಾಗೆ ಸಹೋದರ, ಈಗ ತೆಗೆದುಕೊಳ್ಳಿ. ರೇಣು ತನ್ನ ಶ್ರಮ ಮತ್ತು ಮಕ್ಕಳ ಸಹಕಾರದಿಂದ ಕೇವಲ ಕಷ್ಟಗಳನ್ನು ಎದುರಿಸಲಿಲ್ಲ, ಆದರೆ ಚಳಿಗಾಲವನ್ನು ಸಹ ತನ್ನ ವ್ಯಾಪಾರಕ್ಕೆ ಒಂದು ಅದ್ಭುತ ಅವಕಾಶವನ್ನಾಗಿ ಮಾಡಿಕೊಂಡಳು. ಅವಳು ಅಗತ್ಯವೇ ಆವಿಷ್ಕಾರದ ತಾಯಿ ಎಂಬುದನ್ನು ಸಾಬೀತುಪಡಿಸಿದಳು. ಅಮ್ಮ, ನಾವೆಲ್ಲರೂ ಮಾಡಿದ ಶ್ರಮ ಫಲಿಸಿತು. ಹೌದು ನನ್ನ ಮಕ್ಕಳೇ, ಎಲ್ಲರ ಶ್ರಮ ಮತ್ತು ಉತ್ತಮ ವಿಚಾರಗಳಿಂದ ಮಾತ್ರ ಯಶಸ್ಸು ಸಿಗುತ್ತದೆ.
ಮತ್ತು ಈ ರೀತಿ ರೇಣುಹಕ್ಕಿ ಕಾಡಿನಲ್ಲಿ ಪಕೋಡೆ ವಾಲಿ ಎಂಬ ಹೆಸರಿನಿಂದ ಹೊಸ ಗುರುತನ್ನು ಸೃಷ್ಟಿಸಿದಳು. ಅಲ್ಲಿ ಅವಳ ಬಿಸಿ ಬಿಸಿ ಪಕೋಡೆಗಳು ಎಲ್ಲರ ಮನಸ್ಸನ್ನು ಗೆಲ್ಲುತ್ತಿದ್ದವು.